ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಮತ್ತೆ ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನೀವೆಲ್ಲ ಹೇಗೆ ನನಗೆ ಪ್ರೀತಿ ಕೊಟ್ಟಿದ್ದೀರಾ, ಸೊ ಅದೇ ರೀತಿ ಮುಂದೆ ಕೂಡ ನೀವು ಹಾಗೆ ನನ್ನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವತ್ತಿಂದ ಬೆಳಗ್ಗೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ. ಸೊ ನಾನು ತುಂಬ ದಿವಸಗಳಿಂದ ವ್ಲಾಗ್ನ ಮಾಡೋದು ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ನನಗೆ ಅನಿಸ್ತಾ ಇದೆ ಏನಕ್ಕೆ ಸ್ಟಾಪ್ ಮಾಡಿದೆ, ಮತ್ತು ಹಾಗೆ ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರನೇ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ವೀಕಲ್ಲಿ ಒಂದು 3 ವ್ಲಾಗ್ಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗ ಕೂಡ ಸ್ಕೂಲಿಗೆ ಹೋಗ್ತಾನೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ರೊಟೀನ್ ಎಲ್ಲ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಮ್ಮಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಸೊ ನೀವೆಲ್ಲರೂ ಇಷ್ಟು ದಿವಸ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆ ಕೂಡ ನೀವು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ವೆರೈಟೀಸ್ ಆಫ್ ಫುಡ್ನ ವ್ಲಾಗ್ಸ್ನ ಮಾಡ್ತಾಯಿರ್ತೀನಿ, ಹಾಗೆ ಮಾರ್ನಿಂಗ್ 1 ಡೇ ವ್ಲಾಗ್ನ ಮಾಡ್ತಾಯಿರ್ತೀನಿ. ಸೊ ಎಲ್ಲ ಥರ ವ್ಲಾಗ್ನ ನಾನು ಮಾಡ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಟೈಮ್ ಬಂದು 11 o'clock ಆಗಿದೆ. ಇವತ್ತು ಬಂದು ವೆಡ್ನಸ್ಡೇ. ಸೊ ಇವತ್ತಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ಅಂದರೆ ಆಗಿಬಿಟ್ಟು ಮನೆಯೆಲ್ಲ ಕೆಲಸ ಆಗಿದೆ. ನಮ್ಮ ಮಮ್ಮಿ ಡ್ಯಾಡಿ ನನ್ನ ಸಿಸ್ಟರ್ಸ್ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ. ನನ್ನ ಮಗ ಕೂಡ ಸ್ಕೂಲಿಗೆ ಡ್ರಾಪ್ ಮಾಡಿದ್ದೀನಿ, ಹೋಗಿದ್ದಾನೆ ಸ್ಕೂಲಿಗೆ. ಅವನು 12 o'clock ಬರ್ತಾನೆ. ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಮಾಡ್ಕೊಂಡಿರಬೇಕಾಗುತ್ತೆ. ನನ್ನ ಮಗ ನರ್ಸರಿ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಸೊ ಇವತ್ತು ನಾನು ನನ್ನ ಸಿಸ್ಟ್ರು ಸ್ವಲ್ಪ ಆಚೆ ಹೋಗೋದಿದೆ, ಬ್ಯಾಂಕ್ ಕೆಲಸ ಇದೆ. ಸೊ ಬ್ಯಾಂಕ್ ಕೆಲಸಕ್ಕೆ ಹೋಗೋವಾಗ ಮತ್ತೆ ವ್ಲಾಗ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡಿ, ಓಕೆನಾ? ಸೊ ಇವಾಗ ನನ್ನ ಸಿಸ್ಟರ್ ಬಂದು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾಳೆ. ಸೊ ಅವ್ನು ಕರ್ಕೊಂಡು ಬರೋಕ್ಕೆ ಹೋದರೂ ಕೂಡ ವೇಸ್ಟ್ ಅಂತ ಕಾಣಿಸುತ್ತೆ. ಏನಕ್ಕಂದರೆ ಅವನು ಸ್ಕೂಲ್ ಬಿಟ್ಟಿದ ತಕ್ಷಣ ಓಡ್ ಬರ್ತಾನೆ, ಬ್ಯಾಸ್ಕೆಟ್ ಕೂಡ ಕೊಡೋಲ್ಲ. ಆವಾಗ ನೋಡಿ ನಮ್ಮ ಸಿಸ್ಟರ್ ಇವಾಗ ಬರ್ತಾಯಿದ್ದಾಳೆ. ಅವ್ನು ಆಲ್ರೆಡಿ ಬಂದು ಮನೆಗೆ ಸೇರಿರ್ತಾನೆ. ಯಾಕಂದರೆ ನಮ್ಮಮ್ಮ ಮನೆ ರೋಡಲ್ಲೇ ಸ್ಕೂಲ್ ಇರೋದು, ಅದಕ್ಕೋಸ್ಕರನೇ ಅವನಿಗೆ ಇಲ್ಲೇ ಅಲ್ವಾ ಮನೆ ಅಂತ ಹೇಳಿಬಿಟ್ಟು ಓಡ್ ಬರ್ತಾನೆ. ಸೊ ಬಂದಿದ ತಕ್ಷಣ ನೋಡಿ ಯಾವ ರೀತಿ ಪಲ್ಟಿ ಹೊಡೆದ್ಬಿಟ್ಟು, ಮತ್ತು ಬಂದು ಮ್ಯಾಮ್ ಏನೇನು ಹೇಳಿಕೊಟ್ರು, ಮತ್ತು ಬಾಕ್ಸಿಗೆ ಏನು ಹಾಕಿದ್ದೆ ಅದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಾನೆ. ಸೊ ಅದಾದಮೇಲೆ ನಾವು ಒಂಚೂರು ಹೊರಗಡೆ ಹೋಗಬೇಕಾಗಿತ್ತಲ್ವ, ಅದಕ್ಕೆ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಆಟೋಲ್ಲಿ ಹೋಗೋದಾ ಅಥವಾ ಬೈಕಲ್ಲಿ ಹೋಗೋದಾ ಅಂತ ಕೇಳ್ತಾ ಇದ್ದೆ. ಸೊ ಅವನು ಆಟೋಲ್ಲಿ ಹೋಗೋಣ, ಬೈಕಲ್ಲಿ ಬೇಡ ಅಂತ ಹೇಳ್ತಿದ್ದಾನೆ. ಏನಕ್ಕಂದರೆ ಅವನಿಗೆ ಆಟೋಲ್ಲಿ ಹೋಗೋದು ಇಷ್ಟ, ಬೈಕಲ್ಲಿ ಹೋಗೋದು ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ನಾವು ನನ್ನ ಮಗನ್ನ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ಸೊ ಇವಾಗ ನಾವು ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ನಾನು ನನ್ನ ಸಿಸ್ಟರು ನನ್ನ ಮಗ ಹೋಗ್ತಾಯಿದ್ದೀವಿ ಬ್ಯಾಂಕ್ ಹತ್ರ. ಹೆವಿ ಬಿಸಿಲು ಅಂದರೆ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಇವಾಗ ಇನ್ನೂ ಸಮ್ಮರೇ ಸ್ಟಾರ್ಟ್ ಆಗಿಲ್ಲ, ಇವಾಗೇ ತುಂಬಾ ಬಿಸಿಲಿದೆ. ಇನ್ನು ಏಪ್ರಿಲ್ ಮೇಗಂತೂ ಹೆವಿ ಬಿಸಿಲಿರುತ್ತೆ ಅಂತ ಅನಿಸುತ್ತೆ. ಸೊ ಹಾಗೆ ಹೋಗಬೇಕಾದ್ರೆ ನನ್ನ ಮಗ ಇಲ್ಲಿ ಆಟ ಆಡ್ತೀನಿ ನನ್ನ ಫ್ರೆಂಡ್ ಜೊತೆ ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಸೊ ನಾನು ಬಿಸಿಲಲ್ಲಿ ಆಟ ಆಡಬೇಡ ಬಾ ಅಂತ ಕೇಳಿದಾಗ ನೋಡಿ ಅವನು ಯಾವ ರೀತಿ ಅವ್ರ ಫ್ರೆಂಡ್ನ ಕರೀತಾನೆ ನೋಡಿ. ಗೈಸ್, ಸ್ಕೂಲ್ ಬಿಟ್ಟು ಒಂದು 5 minutes ಆಗಿಲ್ಲ, ಅಷ್ಟು ಬೇಗ ಸೈಕಲ್ ತೊಗೊಂಡು ಬಂದಿದ್ದಾನೆ. ಪ್ರಭಾತ್ ಅಂತ ಕರೀತಾ ಇದ್ದಾನೆ ಅವನ ಫ್ರೆಂಡ್ನ. ಹೋಗ್ತೀಯಾ ಆಟ ಆಡೋಕ್ಕೆ? ಹೋಗ್ತೀಯಾ? ಸೊ ಅಲ್ಲಿಂದ ಮತ್ತೆ ನಾವು ಬ್ಯಾಂಕ್ ಕಡೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ತುಂಬ ದಿವಸ ಆಯಿತು ಕ್ಯಾಮ್ರಾ ನೋಡಿ. ಅವನಿಗೆ ಫೋಟೋ ಅಂದ್ರೇ ಇಷ್ಟ ಆಗಲ್ಲ, ಮತ್ತು ಏನಾದರೂ ಪೋಸ್ ಕೊಡು ಅಂತಂದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಏನಾದರೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ರೂ ಅವ್ನಿಗೆ ಇಷ್ಟ ಆಗಲ್ಲ. ಬಟ್ ಯಾವಾಗಾದರೂ ಫೋನ್ ತೊಗೊಂಡು ಹಾಯ್ ಗಾಯ್ಸ್ ಅಂತ ಹೇಳ್ತಾನೆ. ಸೊ ಇವಾಗ ನೋಡಿದ್ರೆ ನನ್ನ ಕ್ಯಾಮ್ರಾ ಮಮ್ಮಿ ವ್ಲಾಗ್ ಮಾಡ್ತೀನಲ್ವ, ನೀನು ಫೋಟೋ ಎಲ್ಲ ತೋರಿಸಲ್ವಾ, ನಿನ್ನ ಫೇಸ್ ತೋರಿಸಲ್ವಾ ಅಂತ ಹೇಳ್ತಿದ್ರೆ ಅದಕ್ಕೆ ಕ್ಯಾಮ್ರಾಗೆ ನೋಡಿಬಿಟ್ಟು ಫೇಸ್ ತೋರಿಸ್ತಾ ಇದ್ದ. ಸೊ ಈ ರೀತಿ ಇತ್ತು ಆ ದಿವಸ. ನನಗೆ ತುಂಬ ದಿವಸ ಗ್ಯಾಪ್ ಆಯ್ತಲ್ವ, ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಗ್ಯಾಪ್ ಅಂತ ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ಹಾಗೆ ಪೆಟ್ರೋಲ್ಗೆ ಹೋಗ್ಬಿಟ್ಟು ಪೆಟ್ರೋಲ್ ಅಂಗಡಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿಂದ ಬ್ಯಾಂಕಿಗೆ ಹೋಗಿದ್ವಿ. ಸೊ ಅಲ್ಲೂ ತೀಟೆ, ಇವಾಗೆಲ್ಲ ತುಂಬ ತೀಟೆ ಆಗಿದ್ದಾನೆ. ಸ್ಕೂಲಿಗೆ ಹೋಗಿ ಬಂದಮೇಲೆ ನನಗೆ ಒಂದು ಚೂರು ಕೂಡ ಟೈಮ್ ಇರಲ್ಲ. ಬಟ್ ಆದರೂ ಕೂಡ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಹೋಗಿಬಿಟ್ಟು ಬಂದ್ವಿ. ಸೊ ಅದಾದಮೇಲೆ ಬ್ಯಾಂಕಿಗೆ ಹೋಗಿ ಬಂದಾದಮೇಲೆ ಇನ್ನೂ ಅವನ ಫ್ರೆಂಡು ಆಟ ಆಡ್ತಾನೆ ಇದ್ದ. ಸೊ ಇವನು ಕೂಡ ನಾನು ಆಟ ಆಡ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ.
ಇಲ್ಲ ಬಿಸಿಲು ಇವಾಗ ಬಾ 5 o'clock ಆಟ ಆಡೋದು ಬಾ. ಸೊ ಅದಾದಮೇಲೆ ಅವನ್ನ ಮೇಲೆ ಕರ್ಕೊಂಡು ಬಂದ್ವಿ. ಸೊ ಆದಮೇಲೆ ಮತ್ತೆ ನಮ್ಮ ಮನೆಗೆ ಹೋಗಬೇಕಾಗಿತ್ತು. ನಮ್ಮ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಸೊ ಒಂದು ಸ್ವಲ್ಪ ಮನೆಗೆ ಬಂದು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಕೆಲಸ ಇತ್ತು. ಸೊ ನನ್ನ ಸಿಸ್ಟರ್ ಊಟ ಮಾಡಿರಲಿಲ್ಲ, ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ವಿ. ಹಾಗೆ ಹೋಗ್ತಾ ಇದ್ವಿ. ಮನೆಯಲ್ಲೇ ನಮ್ಮಮ್ಮ ಮನೇಲಿ ಕೀ ತೊಗೊಂಡು ಹೋದ್ವಿ. ಸೊ ನಮ್ಮ ಮನೆಗೆ ಬಂದಮೇಲೆ ನನ್ನ ಸಿಸ್ಟರ್ ರಾಗಿ ದೋಸೆ ಮಾಡಿಕೊಡು ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರನೇ ಅವಳಿಗೋಸ್ಕರ ರಾಗಿ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಸೊ ಇದು ಕ್ವಿಕ್ಕಾಗಿ ಆಗುತ್ತೆ ರೆಸಿಪಿ. ನಿಮ್ಗೇನಾದರೂ ಬೇಕು ಅಂದರೆ ಸಪ್ರೇಟಾಗಿ ಈ ರೆಸಿಪಿನ ಹೇಳ್ತೀನಿ. ನನ್ನ ಸಿಸ್ಟರ್ಗೆ ಕೊಟ್ಬಿಟ್ಟು ಯಾವ ರೀತಿ ಆಗಿದೆ ಅಂತ ಹೇಳು ಅಂತ ಅಂದೆ. ಅಷ್ಟೊತ್ತಲ್ಲಿ ನನ್ನ ಮಗ ದಿವಾನ ನಾನು ಎತ್ತಿಕ್ಕಿರೋ ಅವನ ಆಟ ಸಾಮಾನು ಪ್ರತಿಯೊಂದೂ ತೆಗ್ದು ಇಡ್ತಾ ಇದ್ದ. ಒಂದು 10 ಮಿನಿಟ್ಸ್ಗೂ ಪ್ರತಿ ಸಲನೂ ಮನೆ ಕ್ಲೀನ್ ಮಾಡ್ತಾನೆ ಇರಬೇಕು, ಅಷ್ಟು ಕೆಲಸ ಕೊಡ್ತಾನೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿದೆ ನಿಮ್ಮೆಲ್ಲರ ಮನೆಯಲ್ಲೂ ಇದೇ ಥರ ಮಕ್ಕಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡಿ ಒಂದು 10 ಮಿನಿಟ್ಸ್ ಆಗಿರಲ್ಲ, ಮತ್ತೆ ಅದೇ ಥರ ಮನೆ ಆಗಿರುತ್ತೆ. ಸೊ ಅದಾದಮೇಲೆ ನನ್ನ ಸಿಸ್ಟರ್ ಕೇಳ್ತಾ ಇದ್ದೆ, ಚೆನ್ನಾಗಾಗಿದೆಯಾ, ಅವಳು ಯಾಕೋ ಕ್ರಿಸ್ಪಿ ಆಗಿದೆಯಲ್ವಾ ಸೈಡಲ್ಲಿ ಅಂತ ಹೇಳಿದ್ಲು. ಸೊ ಅದು ಸ್ವಲ್ಪ ರವೆ ಹಾಕಿದ್ನಲ್ವ, ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಸಾಫ್ಟಾಗಿತ್ತು. ಅದಾದಮೇಲೆ ಇನ್ನೊಂದು ನಾನು ಎತ್ತಿಕ್ಕಿರೋ ಆಟ ಸಾಮಾನಲ್ಲೆಲ್ಲ ಗನ್ನು ಅದು ಇದು ಎಲ್ಲ ಎತ್ಕೊಂಬಂದು ಇದನ್ನು ರೆಡಿ ಮಾಡಿಕೊಡು ಅಂತ ಹೇಳ್ತಿದ್ದ. ಸೊ ಆಮೇಲೆ ಅವನಿಗೆ ನೀನು ಏನು ಬೇಕಾದರೂ ಆಟ ಆಡು, ನನಗೇನು ಕೇಳಬೇಡ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ಬಿಟ್ಟೆ. ಅದಾದಮೇಲೆ ನಾನು ಕೂಡ ಟೇಸ್ಟ್ ಮಾಡೋಣ ಅಂತೇಳಿ ರಾಗಿ ದೋಸೆ ಜೊತೆ ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಒಂದು 5 ಮಿನಿಟ್ಸಲ್ಲಿ ಚಟ್ನಿನೂ ಮಾಡ್ಕೋಬೋದು, ಹಾಗೆ ರಾಗಿ ದೋಸೆ ಕೂಡ ಮಾಡ್ಕೋಬೋದು. ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 4 to 5 ಇಂಗ್ರೀಡಿಯೆಂಟ್ಸಲ್ಲೇ ಚಟ್ನಿ ಕೂಡ ಆಗುತ್ತೆ, ಹಾಗೆ ರಾಗಿ ದೋಸೆ ಕೂಡ ಆಗುತ್ತೆ. ನಿಮ್ಗೇನಾದರೂ ರೆಸಿಪಿ ಬೇಕು ಅಂತಂದರೆ ರಾಗಿ ದೋಸೆ ಅಂತ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡಿ. ಮತ್ತೆ ಅದೇ ಥರ ಪ್ರತಿಯೊಂದನ್ನು ಇನ್ನೂ ತೆಗಿತಾನೇ ಇದ್ದಾನೆ. ಅದಕ್ಕೆ ಟೈಮ್ ಎಂಡೇ ಇಲ್ಲ ಅವನಿಗೆ. ಪ್ರತಿ ಸಲನೂ ಇದೇ ಥರನೇ ಮಾಡ್ತಾನೆ. ಎಲ್ಲರ ಮನೇಲಿ ಇದೇ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗೆ ನಾನು ದೋಸೆ ಕೂಡ ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊತಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗ, ನೀನು ವ್ಲಾಗ್ ಮಾಡ್ತಾ ಇದೆಯಲ್ವಾ, ನೀನು ಸ್ಟ್ಯಾಂಡ್ ಇಟ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತಂದು ಕೊಟ್ಬಿಡ್ತಾ ಇದ್ದ. ಅದಾದಮೇಲೆ ಗಿಡಗಳಿಗೆ 2 ಡೇಸ್ ಅಮ್ಮ ಮನೇಲಿದ್ದೆ. ಸೊ ಅದಕ್ಕೋಸ್ಕರನೇ ಗಿಡಗಳಿಗೆ ನೀರು ಹಾಕಿರಲಿಲ್ಲ. ಬಂದು ನೀರು ಹಾಕೋಣ ಅಂತ ಹೇಳಿಬಿಟ್ಟು ಗಿಡಗಳಿಗೆ ನೋಡ್ತಾ ಇದ್ದೆ. ತುಂಬ ಬಿಸಿಲಲ್ವಾ, ಒನ್ ಡೇ ಬಿಟ್ಟು ಒನ್ ಡೇ ಹಾಕೋಕ್ಕೂ ಆಗೋಲ್ಲ, ಡೈಲಿ ನೀರು ಹಾಕಲೇಬೇಕು. ಸೊ ಅದಕ್ಕೆ ಬಂದು ನನ್ನ ಮಗ ನೋಡಿ, ನಾನು ಹೆಲ್ಪ್ ಮಾಡಲಾ ಅಂತ ಕೇಳಿಬಿಟ್ಟು, ಇಲ್ಲಿ ಹಾಕ್ಲಾ, ಈ ಪಾಟ್ಗೆ ಹಾಕ್ಲಾ ಅಂತ ಹೇಳ್ಬಿಟ್ಟು ಫುಲ್ ಗಿಡ ಮೇಲೇ ಹಾಕ್ತಾಯಿದ್ದೇನೆ. ಸೊ ಅದಾದಮೇಲೆ ಮತ್ತೆ ಕೆಳಗಡೆ ಬಂದ್ವಿ. ಈ ಬಬಲ್ ಗನ್ನ ಅವ್ರ ಮಾಮ ಹತ್ರ ಈಸ್ಕೊಂಡು ಒಂದು 24 hours ಕೂಡ ಆಗಿಲ್ಲ, ಅಷ್ಟು ಬೇಗ ಅದನ್ನು ಚಿತ್ರಾನ್ನ ಮಾಡಿ ಇಕ್ಕಿದ್ದಾನೆ. ಏನೇ ಒಂದು ವಸ್ತು ಇಸ್ಕೊಂಡ್ರೂ ಕೂಡ ಅದನ್ನೊಂದು ದಿವಸನೂ ಒಂದು 24 hours ಕೂಡ ಇಟ್ಕೊಳ್ಳಲ್ಲ ಅವನು, ಅಷ್ಟು ಬೇಗ ಇದು ಮಾಡಿಬಿಡ್ತಾನೆ. ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಬಂದಿರೋ ಕೆಲಸನೂ ಆಯಿತು. ಸೊ ಮತ್ತೆ ನಾನು ನಮ್ಮ ಮನೆಯಿಂದ ನಮ್ಮಮ್ಮ ಮನೆಗೆ ಹೋಗೋಕ್ಕೆ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿ ಫುಲ್ ಗುಡಿಸಿ ಒರೆಸಿ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಂದಾಗ ಮನೆ ನೋಡೋಕ್ಕೆ ಕ್ಲೀನಾಗಿ ಕಾಣಿಸ್ಬೇಕಲ್ವ. ಮನೆ ಕ್ಲೀನಾಗಿದ್ರೇ ನಮಗೆ ಸ್ವಲ್ಪ ತೃಪ್ತಿ ಅನಿಸುತ್ತೆ. ಅದಾದಮೇಲೆ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅಂತ ಹಾಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ನನ್ನ ಮಗ ಕೂಡ ಎದ್ದು ನೋಡಿ ಫೋನ್ ನೋಡ್ತಾ ಇದ್ದಾನೆ. ಸೊ ಬನ್ನಿ, ನಮ್ಮಮ್ಮ ಮನೇಲಿದ್ದೀನಲ್ವ, ನಮ್ಮಮ್ಮ ಮನೆಯಲ್ಲೇ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಫಸ್ಟು ಏನೇನು ತೊಗೋಬೇಕು ಅಂತ ಹೇಳ್ತೀನಿ. ಸೊ ಬನ್ನಿ. ಸೊ ಫಸ್ಟು ಇಲ್ಲಿ ನಾನು ಒಂದು 2 hours ಮುಂಚೆನೇ ರೈಸ್ ಮಾಡ್ತೀರಲ್ವ, ಅಂಗಡಿ ರೈಸು ಅನ್ಬೋದು, ಇಲ್ಲ ರೇಷನ್ ರೈಸ್, ಯಾವ ರೈಸ್ ಬೇಕಾದರೂ ಮಾಡ್ಕೋಬೋದು. ಸೊ 2 hours ಬಿಫೋರೇ ನೀವು ನೆನೆ ಹಾಕ್ಕೊಬೇಕು. ಸೊ ಈ ಥರ ನೋಡಿ ಹೆಂಗೆ ಪುಡಿ ಆಗ್ತಾಯಿದೆ ಅಲ್ವಾ, ಆ ಥರ ಆಗಬೇಕು. ಒಂದು 2 hours ಆದರೂ ನೆನೆಸ್ಕೊಬೇಕು. ಅದಾದಮೇಲೆ ಇದರಲ್ಲಿ ನನ್ನ ಹತ್ರ ಕೇಸರಿ ಇದ್ದಿಲ್ಲ, ಕೇಸರಿ ಇದ್ದವರು ಕೇಸರಿ ತೊಗೋಬೋದು, ಇಲ್ಲಾಂದರೆ ಬಾದಾಮ್ ಮಿಲ್ಕ್ ಪೌಡರ್ನ ತೊಗೋಬೋದು. ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಇಂದ 3 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ತೊಗೋಬೋದು, ಇಲ್ಲಾಂದರೆ ಏಲಕ್ಕಿ ಪೌಡರ್ ಯಾವ್ದು ಬೇಕಾದರೂ ತೊಗೋಬೋದು. ಹಾಗೆ ಹಾಲನ್ನ ತೊಗೊಂಡಿದ್ದೀನಿ.
ನಂದಿನಿ ಹಾಲು ಬ್ಲೂ ತೊಗೊಂಡಿದ್ದೀನಿ, ನೀವು ಆರೆಂಜ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಆರೆಂಜ್ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಬ್ಲೂ ಅಂತಲೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ. ಹಾಗೆ ಇವೆಲ್ಲ ಹುರ್ಕೊಳ್ಳೋಕ್ಕೆ ತುಪ್ಪದಲ್ಲಿ ನಾವು ಹುರ್ಕೊಳ್ತೀವಿ. ಸೊ ಬನ್ನಿ ಫಸ್ಟು ತುಪ್ಪದಲ್ಲಿ ಅಕ್ಕಿನ ಹುರ್ಕೊಬೇಕು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಈಗ ಒಂದು ಕಡಾಯಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ತಂಗಿ ವಿಡಿಯೋನ ಹಿಡಿತಾ ಇದ್ಲು, ಅದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತಿದ್ದಾಳೆ ಅಂತ ಖುಷಿ ಆಯಿತು. ಸೊ ರೈಸ್ನ ಫಸ್ಟು ನೆನೆ ಹಾಕ್ಕೊಂಡಿದ್ವಲ್ಲ, ಅದು ನೀರನ್ನ ಸೋಸಿಬಿಟ್ಟು ಬರೀ ಅಕ್ಕಿ ಮಾತ್ರ ಒಂದು 2 ರಿಂದ 10 ನಿಮಿಷ, 5 ರಿಂದ 10 ನಿಮಿಷ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಇದೇನು ನಾನು ಕಾಯಿಸಿಟ್ಕೊಂಡಿರೋ ಹಾಲಲ್ಲ, ನಾರ್ಮಲ್ ಹಾಲೇ, ಯಾವ ರೀತಿ ಪ್ಯಾಕೆಟಿಂದ ತಂದಿದ್ದೀವಿ ಅದೇ ಹಾಲೇ. ನಾನು ನೀರೇನು ಸೇರಿಸಿಲ್ಲ, ಅರ್ಧ ಲೀಟ್ರ್ ಫುಲ್ ಹಾಲು ಬೇಕಾಗುತ್ತೆ ಇದಕ್ಕೆ. ಸೊ ಫುಲ್ನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿಂಗ್ನ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ರೈಸು ಎರಡೂ ಕೂಡ ಫುಲ್ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗೋವರೆಗೂ ನಾವು ಇನ್ನೊಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿಬಿಟ್ಟು ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನಿಮಗೆ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಲ್ಲಿ ಈ ಕಡೆ ರೈಸು ಮತ್ತು ಹಾಲು ಎರಡೂ ಕುದೀತಾ ಇರುತ್ತೆ. ಇದೊಂದು ಜಸ್ಟ್ ಒಂದು 10 to 20 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಬಟ್ ನೀವು ಒಂದು 4 to 5 hours 6 hours ಆ ಥರ ಅಕ್ಕಿ ನೆನೆ ಹಾಕಬೇಕು. ನೀವು ಸೋನಾ ಮಸೂರಿ ಅಕ್ಕಿ ಅದು ತೊಗೋಬೋದು, ಇಲ್ಲಾಂದರೆ ರೇಷನ್ ರೈಸ್ ಅದು ಕೂಡ ಕ್ಲೀನಾಗಿ ತೊಳೆದ್ಬಿಟ್ಟು ಮಾಡ್ಕೋಬೋದು. ಸೊ ಇದು ಪಾತ್ರೆಯಲ್ಲೇ ಕುದಿಸ್ಬೇಕು ಅಂತ ಏನಿಲ್ಲ, ಕುಕ್ಕರಲ್ಲಿ ಕೂಡ ಮಾಡಿ ಒಂದು 3 to 4 ವಿಷಲ್ಸ್ ಮಾಡಿದ್ರೆ ಸಾಫ್ಟಾಗಿ ಆಗುತ್ತೆ. ಇನ್ನೂ ಸೂಪರಾಗಿರುತ್ತೆ ಈ ಥರ ಮಾಡೋದಕ್ಕಿಂತನೂ. ಅದನ್ನು ಒಂದು ಸಲ ಟ್ರೈ ಮಾಡಿ ನೋಡ್ತೀನಿ. ಅದಾದಮೇಲೆ ಏಲಕ್ಕಿ ಪುಡಿನ ಹಾಕ್ಕೊಂಡು, ಅದಾದಮೇಲೆ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು, ತುಂಬ ಸಿಹಿ ಬೇಕಂದರೆ ನೀವು 1 ಕಪ್ ಫುಲ್ನ ಹಾಕೋಬೋದು. ನಾನು 1 ಕಪ್ ಮೇಲೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಅದು ಫುಲ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು ನಾವು. ಅದಾದಮೇಲೆ ಒಂದು 5 to 10 ಮಿನಿಟ್ಸು ಶುಗರು ಮತ್ತು ಏಲಕ್ಕಿ ಪೌಡ್ರೆಲ್ಲ ಹಾಕ್ಕೊಂಡಾದ್ಮೇಲೆ ಬಾದಾಮ್ ಪೌಡ್ರು, ಇಲ್ಲಾಂದರೆ ನಿಮ್ಮ ಹತ್ರ ಕೇಸರಿ ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಬಾಯ್ಲ್ ಎಲ್ಲ ಆಗಾದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ತುಂಬಾ ಹಲ್ವಾ ಥರ ಆಗಿತ್ತು. ಅದಕ್ಕೆ ನಾನು ಹಾಕಿಬಿಟ್ಟು ನನ್ನ ಸಿಸ್ಟರ್ಸ್ಗೆ ಎಲ್ಲ ಕೊಟ್ಟಿದ್ದೆ, ಯಾವ ರೀತಿ ಆಗಿತ್ತು ಹೇಳಿ ಅಂತ ಹೇಳಿಬಿಟ್ಟು. ಸೊ ತಿಂದ್ಬಿಟ್ಟು ಚೆನ್ನಾಗಾಗಿದೆ, ನನ್ನ ಸಿಸ್ಟರ್ಸ್ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಹೀಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 8:30 ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.